ಬಾಬು ಜಗಜ್ಜೀವ ರಾಮಗೆ, ಹಸಿರು ಕ್ರಾಂತಿ ಜಗಜ್ಜೀವ ರಾಮಗೆ, ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜ್ಯೋತಿ ಬೆಳಗ್ಗೆ ವೇದಿಕೆ ಮೇಲೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಜಗತ್ ಸಿಂಗ್ ಅವರು ವೇದಿಕೆಯನ್ನು ಅಲಂಕರಿಸಬೇಕು ದಯಮಾಡಿ. ಒಂದು ಜೋರಾದ ಚಪ್ಪಾಳೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಇನ್ನೋರು ಮುಖ್ಯ ಅತಿಥಿಗಳು. ಧನ್ಯವಾದ ಸರ್. ಮುಂದಿನ ಸನ್ಮಾನ. ಧನ್ಯವಾದಗಳು ಸರ್. ಮುಂದಿನ ಸನ್ಮಾನ ಡಾಕ್ಟರ್ ಬಾಬು ಜಗದೀಶ್. ಧನ್ಯವಾದ ಸರ್. ಧನ್ಯವಾದ ಸರ್. ಮುಂದಿನ ಸನ್ಮಾನ ಸರ್. ಅದೇ ರೀತಿ ಇನ್ನೋರ್ವ ಬಡಾವಣೆಯ ಎಲ್ಲ ವೇದಿಕೆ ಮೇಲೆ ಉಪಸ್ಥಿತ ಈಗಾಗಲೇ ಟೈಮ್ ಹೆಚ್ಚಾಗಿದೆ, ಎಲ್ಲರೂ ಹೆಸರು ತಗೊಳ್ಳಲ್ಲ. ವೇದಿಕೆ ಮೇಲೆ ಎಲ್ಲ ಹಿರಿಯರೇ, ಮಹಾನಗರ ಪಾಲಿಕೆ ಸದಸ್ಯರೇ, ಶಾಸಕರ ಪುತ್ರರೇ ಹಾಗೂ ಜಗಜೀವನ್ ರಾಮ್ ಜಯಂತಿಯ ಉತ್ಸವ ಸಮಿತಿಯ ಅಧ್ಯಕ್ಷರೇ, ಮಹಾನಗರ ಪಾಲಿಕೆ ಸದಸ್ಯ ಮಾಜಿ ಸದಸ್ಯರೇ ಹಾಗೂ ಬಡಾವಣೆಯ ಎಲ್ಲ ಅಕ್ಕ ತಂಗಿಯರೇ, ಅಣ್ಣ ತಮ್ಮರೇ, ಮುದ್ದು ಮಕ್ಕಳೇ, ಇವತ್ತಿಂದ ಬಹಳ ಸಂತೋಷದ ಸರ್. ನಮ್ಮ ಗಾಜಿಪುರ ಬಡಾವಣೆದಾಗ ಇಷ್ಟೊಂದು ಬಾಬು ಜಗಜೀವನ್ ರಾಮ್ ಧ್ವನಿಯಾಗಿ ಪ್ರಥಮ ಬಾರಿಗೆ ಆಚರಿಸಿ ಬಹಳ ಅಭಿನಂದನೆ. ಯಾಕಂದ್ರೆ ಯುವಕರಾದ ಅಂಬರೀಶ್ ಸಾಬರ್ಕರ್, ರೋಹಿತ್ ಕಾರ್ಯಕ್ರಮ ಆಯೋಜನೆ ಮಾಡಲಿರುವ ಸಂದರ್ಭದಲ್ಲಿ ವಿನಯ್ ಕುಮಾರ್ ಸೇರಿ ಕಾರ್ಯಕ್ರಮ ಮಾಡ ಅವ್ರಿಗೆ ತುಂಬ ಮೊದಲ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರ ನಾವು ಇವತ್ತಿಂದ ಜಯಂತಿ ಆಚರಿಸಿದಿಂದ ಯಾಕೆ ಬಹಳ ಮಂದಿ ಗೊತ್ತಾಗಲ್ಲ ನಾವು ಏನ್ ಮಾಡ್ತೀವಿ ಏನಿಲ್ಲ ಅಂತ ಹೇಳಿಸಿಂದ ಈ ರೀತಿಯಿಂದ ಜಯಂತಿ ಆಚರಿಸಿದ್ರಿಂದ ಎಲ್ಲರೂ ಒಂದ್ ಕಡೆ ಸೇರಿ ಒಬ್ರಿಗೊಬ್ರು ವಿನಯ ಮಾಡಿದಾಗ ಯಾರು ಏನು ಗೊತ್ತಾಗಲ್ಲ. ಈ ರೀತಿ ಮಾಡಿದಾಗ ಅವರು ಬಾಬು ಜಗಜೀವನ್ ರಾಮ್ ಅವರ ಜೀವನ ಚರಿತ್ರೆ ಅವ್ರನ್ನ ಯಾಕೆ ಆಚರಿಸ್ತಾ ಇದ್ದೀವಿ ಅಂದಾಗ ಅವರು ಬಾಬು ಜಗಜೀವನ್ ರಾಮ್ ಹಸಿರು ಕ್ರಾಂತಿ ಹರಿಕಾರ, ನಮ್ಮ ಉಪರಾಷ್ಟ್ರಪತಿ ಸಹ ಆಗಿದ್ರು. ಅವರು ಮಾನವತಾವಾದಿ ಸಹ. ಯಾಕೆ ಅವ್ರಿಗಂತ ಅವರು ಯಾವಾಗಲೂ ದೀನ ದಲಿತರ ಬಗ್ಗೆ ಕಾಳಜಿ ಮಾಡಿ ಸಾಮಾಜಿಕ ನ್ಯಾಯ ಕೊಡುವಂತ ವೀರ ಹೋರಾಟಗಾರ. ಆಮೇಲೆ ಅವರು ರಾಷ್ಟ್ರಪತಿ ಇದ್ರು 3 ಸಾರಿ ನಮ್ಮ ಕೇಂದ್ರದ ಸಚಿವರಾಗಿ ಇಂಡೋ ಪಾಕಿಸ್ತಾನ ಜಗಳ ಆದಾಗ ಅವರು ನಮ್ಮ ಸಚಿವರಾಗಿದ್ರು, ಕೇಂದ್ರ ಸಚಿವರು. ಅಂತ ಟೈಮ್ನಾಗ ಬಾಂಗ್ಲಾದೇಶ್ ಪಾಕಿಸ್ತಾನ ಬಿಡುಗಡೆ ಮಾಡಿದಂತ ಶೇಷ ಯಾರಿಗಾರ ಹೋಗ್ತಂದ್ರೆ ಬಾಬು ಜಗಜೀವನ್ ರಾಮ್ ಅಂತ. ಆಮೇಲೆ ಅವರು ಕಾರ್ಮಿಕ ಸಚಿವರಾಗಿ, ಕೃಷಿ ಸಚಿವರಾಗಿ ನಮ್ಮ ಇಡೀ ಕರ್ನಾಟಕದ ಇಡೀ ಭಾರತ ದೇಶದಾಗ ಹಸಿರು ಕ್ರಾಂತಿ ಅಗ್ರಿಕಲ್ಚರ್ನಾಗ ಅವರು ಬಹಳಷ್ಟು ನಾವೆಲ್ಲ ಗೊತ್ತಿದೆ. ಅಗ್ರಿಕಲ್ಚರ್ದಾಗ ಬಹಳ ಮುಂದುವರಿದಿತ್ತು ನಮ್ಮ ದೇಶ. ಅಂತರೊಳಗ ಹಸಿರು ಕ್ರಾಂತಿ ಹೊಸ ಯೋಜನೆಗಳ ತಂದು ಇಡೀ ಕೃಷಿಗೆ ಸಮಾಜವನ್ನ ಬದಲಾವಣೆ ಮಾಡಿದಂತ ಯಾರ್ಯಾರು ಶ್ರೇಯ ಸಿಗ್ತದಂತದ್ದು ಬಾಬು ಜಗಜೀವನ್ ರಾಮ್ ಸಿಗ್ತಂತ ಬಹಳ ಹೆಮ್ಮೆಯಿಂದ ಹೇಳ್ತೀವಿ. ಅದಕ್ಕೆ ಅವರಿಗೆ ಹಸಿರು ಕ್ರಾಂತಿಯ ವೀರ ಅಂತ. ಸೊ ಅದಕ್ಕೆ ಇದೇ ರೀತಿಯಿಂದ ಅವ್ರಿಗೆ ಯಾಕಂದ್ರೆ ನಮಗ ಅವರೆಲ್ಲ ಮಾಡಿಕೊಟ್ಟ ಮಾರ್ಗದರ್ಶನ, ಅವ್ರಿಗೆ ಈ ರೀತಿಯಿಂದ ಅವರ ಜಯಂತಿ ಉತ್ಸವ ಆಚರಣೆ ಮಾಡಿ ಅವ್ರಿಗೆ ನಾವು ನೆನೆಸ್ತೀವಿ. ಆಮೇಲೆ ಅವರು ಹಾಗೆ ಕೊಟ್ಟಂತ ಮಾರ್ಗ, ಅವರು ನಮಗೆ ಸಾಮಾಜಿಕ ನ್ಯಾಯ ಎಲ್ಲರೂ ಸಮಾನತೆ ಮಾಡ್ಕೊಂಡ್ರು. ಆ ರೀತಿಯಿಂದ ನಾವು ಹೇಳಿದಂತದ್ದು ಒಂದೆರಡು ಮಾತು ನಾವು ನಮ್ಮ ಜೀವನದಾಗ ಗಳಿಸ್ಕೊಂಡು ಅವ್ರ ಅವಾಗ ಮಾತ್ರ ಈ ಜಯಂತಿ ಉತ್ಸವ ಮಾಡ್ಲಿಕ್ಕೆ ಸಾರ್ಥಕ ಅಂತ ಹೇಳಿ ಅನಿಸ್ತು. ಒಂದು ಜೊತೆ ನಮಗೆ ಬಹಳ ಖುಷಿ ಆಗ್ತದೆ. ನಾವೆಲ್ಲ ಸಣ್ಣರಿದ್ದಾಗ ಇದು ಜಾಂಬೀರ್ ನಗರ, ಈಗ ಸಿದ್ದರಾಮಯ್ಯ ನಾವು ನೆನೆಸಬೇಕಾಗ್ತದ. ಸಿದ್ದರಾಮಯ್ಯ ಯಾಕಂದ್ರೆ ನಾವು ಸಣ್ಣಾಗಿದ್ದಾಗ ಏನು ಬೆಳವಣಿಗೆ ಜಾಂಬೀರ್ ನಗರ ಇರಲಿಲ್ಲ, ಬೇರೆ ಬೇರೆ ಇತ್ತು. ಅಂತದ್ರೊಳಗ ಅಲ್ಲೋಳಿ ಸಿದ್ದರಾಮಯ್ಯ ಎಲ್ಲರಿಗೆ ಹೇಳು
ಮನೆ ಕಳಿಸಿ ಆಮೇಲೆ ಹಂಗೆ ಬೆಳೆದ ಮುಂದೆ ಬಾಬು ಕಾರ್ಪೊರೇಟರ್ ಆಗಿ ಎಲ್ರಿಗೂ ಮನೆ ಮಾಡಿದ್ರು ಮಾಡಿ ಜಾಂಬೀರ್ ನಗರ ಅಂತ ಹೆಸರು ಶುರು ಮಾಡಿದ್ದೆ ಸಿದ್ದರಾಮಯ್ಯ. ಅವ್ರು ಈ ಸಂದರ್ಭದಲ್ಲಿ ನೆನದು ನಂಗೆ ಬಹಳ ಸಂತೋಷ ಸೂಕ್ತ ಅಂತ ಅನಿಸ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನಮಗೆ ಕರೆಸಿ ಸನ್ಮಾನ ಮಾಡಿ ನನ್ನ ಮಾತಾಡಿಸಿದ ಸಲುವಾಗಿ ತುಂಬ ಧನ್ಯವಾದಗಳು. ನಮಸ್ಕಾರ. ಕಾರ್ಯಕ್ರಮವನ್ನು ನಿರ್ವಹಿಸುತ್ತಾ ಅವರಿಗೆ ಎಲ್ಲರಿಗೆ ಹೃತ್ಪೂರ್ವಕವಾಗಿ ಹಾರ್ದಿಕ ಶುಭಾಶಯಗಳನ್ನು ಬಯಸುತ್ತೇನೆ. ಮತ್ತು ಈ ಕಾರ್ಯಕ್ರಮವನ್ನು ಒಂದು ಯಾವುದೋ ಕಾರ್ಯಕ್ರಮ ಈ ಪ್ರಕಾರ ಮಾಡಿದಿಲ್ಲ. ಈ ಕಾರ್ಯಕ್ರಮಕ್ಕೆ ನೇಮಿಸಿ ಇವತ್ತು ನಮ್ಮ ರೋಹಿತ ಅಂಬರೀಷ ಎಲ್ಲ ಯುವಕರು ಒಗ್ಗೂಟಾಗಿ ಓಣಿಯೆಲ್ಲ ಒಂದು ಒಗ್ಗೂಟಾಗಿ ಇದು ಜಯಂತಿ ಆಚರಣೆ ಕಾರ್ಯಕ್ರಮವನ್ನು ಬಾಬು ಜಗಜೀವನರಾಮ್ ಆಚರಣೆ ಮಾಡಿದ್ದಾರೆ. ಇದು ಬಹಳ ಸಂತೋಷದ ವಿಷಯ ಓಣಿಗೆ. ಮತ್ತು ಬಾಬು ಜಗಜೀವನರಾಮ್ ಅವರು ಭಾರತ ದೇಶದ ಬಹಳಷ್ಟು ಹಸಿರು ಕ್ರಾಂತಿ ಆದಂಥ ದೇಶಕ್ಕೆ ಬಹಳಷ್ಟು ಕೊಡುಗೆ ನೀಡಿದರು. ಅದೇ ಥರ ಏನಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶದ ಎರಡು ಕಣ್ಣಿದ್ದಂಗೆ ಅವರು ಮಹಾನ್ ವ್ಯಕ್ತಿಗಳನ್ನು ನಾವು ಎಷ್ಟೇ ವರ್ಣನೆ ಮಾಡಿದ್ರು ಅಷ್ಟು ಕಡಿಮೆ ಇದೆ. ಅವ್ರು ಹಾಕಿಕೊಟ್ಟ ಮಾರ್ಗದರ್ಶನ ಇವತ್ತಿಂದ ಬೆಳೆಯಂಥ ಹುಡುಗಿರು ಅವ್ರ ಮಾರ್ಗದರ್ಶನ ಪ್ರಕಾರ ಮುಂದುವರಿಸ್ಕೊಂಡು ಈಗ ವರ್ಷಿಗೆ ಏನಾರ ಜಯಂತಿ ಆಚರಣೆ ಮಾಡಬೇಕು ಬಾಬಾ ಸಾಹೇಬ್ರದ್ದು ಮತ್ತು ಬಾಬು ಜಗಜೀವನರಾಮ್ ಅವ್ರದ್ದು ಮತ್ತು ಹೊರ್ಕೋಬೇಕು. ಬಹಳಷ್ಟು ಅವರು ಸೌಲಭ್ಯ ಕೊಟ್ಟಿದ್ದಾರೆ ನಮಗೆಲ್ಲ ಇಲಾಖೆಯಲ್ಲಿ ಎಂದು ನಾವು ಜಾಗೃತ ಆಗಬೇಕು, ತಿಳ್ಕೋಬೇಕು. ಈಗ ನಮ್ಮ ಲಿಂಗರಾಜ ಅಣ್ಣವ್ರು ಒಳ್ಳೆ ಮಾತಾಡಿದ್ದಾರೆ, ಅವರು ಮಹಾನಾಯಕರಿದ್ದಾರೆ. ಅವರು ತಿಳ್ಕೋಬೇಕು, ಯಾವುದೇ ಇದಕ್ಕೆ ತಿಳ್ಕೊಂಡು ಮುಂದುವರಿಸ್ಕೋಬೇಕು, ಎಲ್ಲ ಮುಂದಾಗಬೇಕು, ಎಲ್ಲರಿಗೆ ಅನುಕೂಲ ಮಾಡಬೇಕು, ಒಬ್ಬರು ಸೇವೆ ಒಬ್ಬರಿಗೆ ಗುರುತು ಮಾಡಬೇಕು. ಇದು ಜಯಂತಿಲಿಂದ ಎಲ್ಲರಿಗೆ ಅನುಕೂಲ ಆಗಬೇಕು ಅಂತ ಇವತ್ತು ನನಗೂ ಕರೆಸಿ ಸನ್ಮಾನ ಮಾಡಿ ಇವತ್ತೆರಡು ಮಾತನ್ನ ಕೊಟ್ಟಿದ್ದಕ್ಕೆ ಅವರಿಗೆ ತುಂಬ ಧನ್ಯವಾದಗಳನ್ನು ವಹಿಸುತ್ತೇನೆ. ಈ ಸಮಿತಿ ಜೊತೆಯಲ್ಲಿ ನಾನು ಯಾವಾಗೂ ಇದ್ದಿರ್ತೀನಿ. ತಾವು ಸುಖ ದುಃಖಲ್ಲಿ ಯಾವುದೇ ನನಗೆ ಹೇಳಿರಿ ನಮ್ಮ ಬಡಾವಣೆ ಬಗ್ಗೆ ಎಲ್ಲ ನನಗೆ ಕಾಳಜಿ ಇದೆ. ನಮ್ಮ ಹಿರಿಯ ಮುಖಂಡರಿಗೂ ಮತ್ತು ಈಗ ನಡೆದಂಥ ತಾಯಿ ತಂದೆಯರಿಗೂ ಮತ್ತು ನಮ್ಮ ಯುವಕರಿಗೂ ಯಾವಾಗ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಿ ಬಯಸ್ತೇನೆ. ಧನ್ಯವಾದಗಳು. ಮಗದೊಮ್ಮೆ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತ. ಡಾಕ್ಟರ್ ಬಾಬು ಜಗಜೀವನರಾಮ್ ರವರ ಜನಪ್ರಿಯತೆ ಎಷ್ಟು ಅಂತ ಹೇಳಿದ್ರೆ ಅವರ 101ನೇ ಜನ್ಮ ದಿನೋತ್ಸವದಂದು ಆಂಧ್ರ ಪ್ರದೇಶದ ವಿಶ್ವವಿದ್ಯಾನಿಲಯದಲ್ಲಿ ಅವರ ಪ್ರತಿಮೆಯನ್ನು ಅನಾವರಣ ಮಾಡಿದ್ದಾರೆ. ಅಂತ ಒಂದು ಜನಪ್ರಿಯ ವ್ಯಕ್ತಿ